ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಕಲಾತ್ ಸಮೀಪದ ಪಟ್ಟಣ ಬಲೂಚ್ ಲಿಬರೇಷನ್ ಆರ್ಮಿಯ ಕೈವಶ ಆಗಿದೆ. ಇದೊಂದೇ ಅಲ್ಲ, ಅಲ್ಲಿನ ಒಂದಷ್ಟು ನಗರ ಪ್ರದೇಶಗಳನ್ನು ಬಿಟ್ಟರೆ ಬಹುತೇಕ ಬಲೂಚಿಸ್ತಾನದ ಗ್ರಾಮೀಣ ಭಾಗ ಪಾಕಿಸ್ತಾನದ ಕೈತಪ್ಪಿದೆ. ಇನ್ನಲ್ಲೀಗ ಪಂಜಾಬಿಗಳು ಅಂತ ಯಾರಾದರೂ ಕಾಣಿಸಿದ್ರೆ ಅವ್ರ ಮೇಲೆ ದಾಳಿಗಳಾಗ್ತಾ ಇವೆ, ಪೊಲೀಸರ ಮೇಲೆ ದಾಳಿಗಳಾಗ್ತಾ ಇವೆ. ಅಲ್ಲಿ ಮೊನ್ನೆ ಬರ್ತಾ ಇದ್ದ ಆಯಿಲ್ ಟ್ಯಾಂಕರ್ ಒಂದು ಸ್ಫೋಟಗೊಂಡಿದೆ, ಅದರಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ, ಹಾಗೆ ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಕೂಡ. ಇನ್ನು ಇತ್ತೀಚೆಗಷ್ಟೇ ಅಲ್ಲಿನ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ರೈಲನ್ನು ಬಲೂಚಿ ಪಡೆಗಳು ಹೈಜಾಕ್ ಮಾಡಿದ್ವು. ಅದರಲ್ಲಿದ್ದ 106 ಪಾಕಿಸ್ತಾನಿ ಸೈನಿಕರನ್ನು ಕೊಲ್ಲಾಯಿತು. ನಾವು ಒತ್ತೆಯಾಳುಗಳನ್ನು ಬಿಡಿಸಿ ತಂದಿದ್ದೀವಿ ಅಂತ ಪಾಕಿಸ್ತಾನದ ಸರ್ಕಾರ ಸೇನೆ ಹೇಳಿದ ಬೆನ್ನಲ್ಲೇ ಬಲೂಚಿ ಯೋಧರು ಸತ್ತ ಪಾಕ್ ಸೈನಿಕರ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. ಗೆಳೆಯರೆ, ಈ ಘಟನೆಗಳಿವೆಯಲ್ಲ, ಇವೇ ಈಗ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥನ ಮೇಲೆ ಸೇನೆನೇ ಮುನಿಸ್ಕೊಳ್ಳೋದಕ್ಕೆ, ಅವಿಶ್ವಾಸವನ್ನು ವ್ಯಕ್ತಪಡಿಸೋದಕ್ಕೆ ಕಾರಣ ಆಗ್ತಾ ಇರೋದು. ಇವತ್ತು ಬಲೂಚರ ಕೈಲಿ ಪಾಕಿಸ್ತಾನದ ಸೇನೆ ಸೋತ್ ಹೋಯ್ತು ಅನ್ನೋ ಭಾವನೆ ಅಲ್ಲಿನ ಸೇನಾಧಿಕಾರಿಗಳಿಗೆ ಕೂಡ ಬರೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಬಲೂಚಿ ಪಡೆಗಳು ಬಳಸ್ಕೊಂಡಿರೋ ಶಕ್ತಿ ಮತ್ತು ಅವರು ದಾಳಿ ಮಾಡ್ತಾ ಇರೋ ನಿಖರತೆ, ಹಾಗೆ ಅವರ ನೈಪುಣ್ಯ. ಅವರೀಗ ಪಾಕಿಸ್ತಾನವನ್ನ ನಂಬ್ತಾ ಇಲ್ಲ, ಪಾಕಿಗಳ ವಂಚನೆಯ ಜಾಲಕ್ಕೆ ಬೀಳ್ತಾ ಇಲ್ಲ, ಪಾಕಿಗಳಿಗೆ ಮಾತಾಡೋದಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಆದ್ರೆ ಇದೇ ಬಲೂಚಿಗಳು ಕೆಲವೇ ವರ್ಷಗಳ ಹಿಂದೆ ಹೀಗಿರ್ಲಿಲ್ಲ. ಅವರಿಗೆ ಅವತ್ತೂ ಪಾಕಿಸ್ತಾನದ ವಿರುದ್ಧ ಸಿಟ್ಟಿತ್ತು, ಬಲೂಚನ ಸ್ವತಂತ್ರಗೊಳಿಸಿಕೊಳ್ಳುವ ಹುಮ್ಮಸ್ಸಿತ್ತು. ಕನಿಷ್ಠ ಪಕ್ಷ ಪಂಜಾಬ್ ಪ್ರಾಂತ್ಯಕ್ಕೆ ಪಾಕಿಸ್ತಾನ ಏನೆಲ್ಲ ಕೊಡ್ತಾ ಇದೆಯೋ ಅದನ್ನ ನಮಗೂ ಕೊಡ್ಲಿ, ನಮಗೆ ಸ್ವಾಯತ್ತ ಆಡಳಿತ ನಡೆಸೋದಿಕ್ಕಾದ್ರೂ ಪಾಕಿಗಳು ಅವಕಾಶ ಕೊಡ್ಲಿ ಅಂತ ಅವರು ಬಯಸ್ತಾ ಇದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಅವತ್ತು ನೈಪುಣ್ಯದ ಕೊರತೆ ಇತ್ತು. ಇವತ್ತು ಅದು ಅವರಲ್ಲಿ ತುಂಬಾನೇ ಕಾಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗೆಳೆಯರೆ, ನಿಮಗೆ ಪಾಕಿಸ್ತಾನದ ವಿಮಾನ ಅಪಹರಣವೊಂದರ ಪ್ರಹಸನದ ಬಗ್ಗೆ ಹೇಳಬೇಕಿದೆ. ಗೆಳೆಯರೆ, ಅದು ಮೇ 25, 1998. ಬಲೂಚಿಸ್ತಾನದ ಗ್ವಾದಾರ್ ಏರ್ಪೋರ್ಟ್ನಿಂದ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ PIA ಫ್ಲೈಟ್ 544 ಟೇಕ್ ಆಫ್ ಆಗಬೇಕಿತ್ತು. ಅಲ್ಲಿಂದ ಅದು ಸಿಂಧ್ನ ಹೈದರಾಬಾದ್ ವಿಮಾನ ನಿಲ್ದಾಣವನ್ನು ತಲುಪಬೇಕಿತ್ತು. ಅದರಲ್ಲಿ 33 ಪ್ರಯಾಣಿಕರಿದ್ರು, 5 ಮಂದಿ ಸಿಬ್ಬಂದಿ ಇದ್ರು. ವಿಮಾನ ಸಮಯಕ್ಕೆ ಸರಿಯಾಗಿ ಟೇಕ್ ಆಫ್ ಕೂಡ ಆಯಿತು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೈದರಾಬಾದನ್ನು ತಲುಪಿ ಬಿಡ್ತೀವಿ ಅಂತ ಅದರಲ್ಲಿನ ಪ್ರಯಾಣಿಕರು ಕೂಡ ನೆಮ್ಮದಿಯಾಗಿದ್ರು. ಹೀಗೆ ವಿಮಾನ ಟೇಕ್ ಆಫ್ ಆಗಿ ಹೈದರಾಬಾದ್ ಕಡೆಗೆ ಹೋಗ್ತಾ ಇದೆ ಅಂತ ಪೈಲಟ್ ಅನೌನ್ಸ್ ಮಾಡಿದ್ದೆ ತಡ. ಪ್ರಯಾಣಿಕರ ನಡುವಿನಿಂದ 3 ಯುವಕರು ಛಂಗ್ ಅಂತ ಇದ್ದು ನಿಂತರು. ಒಬ್ಬ ಸೀದಾ ಕಾಕ್ಪಿಟ್ ಒಳಗೆ ನುಗ್ಗಿದ, ಇನ್ನಿಬ್ಬರು ಪ್ರಯಾಣಿಕರ ನಡುವೆ ನಿಂತರು. ಹೀಗೆ ಒಳಗೆ ನುಗ್ಗಿದವನು ಪೈಲಟ್ ತಲೆಗೆ ರಿವಾಲ್ವರ್ ಇಟ್ಟ, ವಿಮಾನವನ್ನ ಭಾರತದ ಕಡೆಗೆ ತಗೊಂಡು ಹೋಗುವಂತ ಆದೇಶವನ್ನು ಕೊಟ್ಟ. ಭಾರತಕ್ಕೆ ಅಂದ್ರೆ ಎಲ್ಲಿಗೆ ತಗೊಂಡು ಹೋಗಬೇಕು, ಯಾವ ವಿಮಾನ ನಿಲ್ದಾಣಕ್ಕೆ ತಗೊಂಡು ಹೋಗಬೇಕು, ಪೈಲಟ್ ಪ್ರಶ್ನೆ ಕೇಳಿದ್ದ. ಇನ್ನು ಇಲ್ಲಿ ಹೀಗೆ ಪೈಲಟ್ಗೊಬ್ಬ ಗನ್ ಪಾಯಿಂಟ್ ಅಲ್ಲಿ ಆದೇಶವನ್ನು ಕೊಡ್ತಾ ಇದ್ರೆ, ಪ್ರಯಾಣಿಕರ ನಡುವೆ ಇದ್ರಲ್ಲ ಇನ್ನಿಬ್ರು, ಅವರು ವಿಮಾನ ಅಪಹರಣ ಆಗಿದೆ ಅನ್ನೋದನ್ನ ಅನೌನ್ಸ್ ಮಾಡಿದ್ರು. ಅಷ್ಟೇ, ಜನಕ್ಕೆ ಗಾಬರಿ. ಇಷ್ಟು ಮಾಡಿ ಅವರು ಸುಮ್ಮನೆ ಆಗಲಿಲ್ಲ. ತಮ್ಮ ಕೈಯಲ್ಲಿದ್ದ ಪೇಪರ್ ಸುತ್ತಿದ್ದ ಪಾಕೆಟ್ಗಳನ್ನು ತೋರಿಸಿದ್ರು. ಇದರಲ್ಲಿ ಸ್ಫೋಟಕಗಳಿವೆ ಅಂತ ಹೇಳಿದ್ರು. ಯಾರಾದರೂ ಅವತಾರ ಮಾಡಿದರೆ ಇಡೀ ವಿಮಾನವನ್ನು ಸ್ಫೋಟಿಸಿ ಬಿಡ್ತೀವಿ ಅಂತ ಬೆದರಿಕೆಯನ್ನು ಒಡ್ಡಿದ್ರು. ಇನ್ನು ಪೈಲಟ್ ಕ್ಯಾಪ್ಟನ್ ಉಜೈರ್ ಖಾನ್ ಸಾಕಷ್ಟು ಅನುಭವಿ ಪೈಲಟ್. ಆತ ಈ ಅಪಹರಣಕಾರನನ್ನ ದಿಟ್ಟಿಸಿ ನೋಡ್ದ. ಆ ಹುಡುಗನ ವಯಸ್ಸು 20-25 ಇದ್ದಿರಬೇಕು ಅನ್ನಿಸ್ತು. ಅವನ ಮುಖದಲ್ಲಿನ ಗಾಬರಿ, ಅವನ ದನಿಯಲ್ಲಿನ ನಡುಕ, ಇವೆಲ್ಲವನ್ನ ಗಮನಿಸಿದ್ರೆ ಇದವನ ಮೊದಲ ಅಟೆಂಪ್ಟ್ ಅನ್ನೋದು ಗೊತ್ತಾಗ್ತಾ ಇತ್ತು. ಹಾಗೆ ಅವನಿಗೆ ಭಾರತದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಅನ್ನೋದು ಪೈಲಟ್ ಅರಿವಿಗೆ ಬಂತು. ಕ್ಯಾಪ್ಟನ್ ಉಜೈರ್ ಖಾನ್ ಮತ್ತೆ ಕೇಳಿದ್ದ, ಭಾರತದಲ್ಲಿ ವಿಮಾನವನ್ನ ಎಲ್ಲಿಗೆ ತಗೊಂಡು ಹೋಗಬೇಕು? ಆ ಹುಡುಗ ದೆಹಲಿ ಅಂದ. ಆ ಟೆನ್ಷನ್ನಲ್ಲಿ ಕೂಡ ಕ್ಯಾಪ್ಟನ್ನ ಮುಖದಲ್ಲಿ ಸಣ್ಣ ನಗೆ. ಅಲ್ಲಿಂದ ಕ್ಯಾಪ್ಟನ್ ಅವನ ಜೊತೆ ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟ. ಆಮೇಲೆ ಉರ್ದುಗೆ ಸ್ವಿಚ್ ಆನ್ ಆದ. ಜೊತೆಗೆ ಫ್ಲೈಟ್ ಅಪಹರಣಕ್ಕೆ ಈಡಾಗಿದೆ ಅನ್ನೋದನ್ನ ಹೈದರಾಬಾದ್ನ ATCಗೆ ತಿಳಿಸ್ದ. ATC ಜೊತೆ ಇಂಗ್ಲಿಷಲ್ಲೇ ಮಾತುಕತೆ ಶುರುವಾಯಿತು. ಇನ್ನು ಪೈಲಟ್ ಏನೋ ಸಂಚು ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನ ಈ ಅಪಹರಣಕಾರನಿಗೆ. ಅವನು ಉಜೈರ್ ಖಾನ್ನ ತಲೆ ಮೇಲೊಂದು ಮೋಟುಕಿ ವಿಮಾನವನ್ನು ದೆಹಲಿ ಕಡೆಗೆ ತಿರುಗಿಸುವಂತ ಇನ್ನೊಮ್ಮೆ ಆದೇಶ ಕೊಟ್ಟ. ಆದರೆ ಈಗ ಉಜೈರ್ನ ದನಿಯಲ್ಲಿ ಉತ್ಸಾಹ ಕಡಿಮೆಯಾಗಿತ್ತು. ನಮ್ಮ ವಿಮಾನದಲ್ಲಿ ದೆಹಲಿಯನ್ನ ತಲುಪುವಷ್ಟು ಇಂಧನ ಇಲ್ಲ ಅಂದ ಉಜೈರ್. ಹಾಗಾದ್ರೆ ಎಲ್ಲಿವರೆಗೆ ಹೋಗಬಹುದು ಆ ಅಪಹರಣಕಾರನ ಪ್ರಶ್ನೆ. ಹೆಚ್ಚು ಅಂದ್ರೆ ನಾವಿಲ್ಲಿಂದ ಭುಜ್ ವಿಮಾನ ನಿಲ್ದಾಣವನ್ನ ತಲುಪುವಷ್ಟು ಮಾತ್ರ ಇಂಧನವನ್ನ ಹೊಂದಿದ್ದೀವಿ. ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದ್ರೂ ವಿಮಾನ ಪತನ ಆಗತ್ತೆ. ನಾನು, ನೀವು, ಇದರಲ್ಲಿನ ಪ್ರಯಾಣಿಕರು, ನೋಡು ಅಲ್ಲಿ ವಯಸ್ಸಾದವರಿದ್ದಾರೆ, ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ಅವರೆಲ್ಲ ಸಾವಿಗೀಡಾಗಬೇಕಾಗತ್ತೆ ಅಂತ ಹೇಳಿದ ಪೈಲಟ್ ದನಿಯಲ್ಲಿ ಭಯ ಆಯಿತು. ಒಂದು ಕ್ಷಣ ಆ ಹುಡುಗ ಯೋಚನೆಗೆ ಬಿದ್ದ. ನಿಜವಾಗ್ಲೂ ಹಾಗೇನಾದ್ರೂ ಆದ್ರೆ ಅಲ್ಲಾಹು ನನ್ನನ್ನು ಕ್ಷಮಿಸ್ತಾನ? ಬೇಡ. ಹಾಗಾದ್ರೆ ಭುಜ್ಗೆ ಹೋಗು, ಅದು ಭಾರತದಲ್ಲೇ ಇದೆ ತಾನೇ? ಕೇಳ್ದ ಆ ಅಪಹರಣಕಾರ.
ಅಲ್ಲಿಗೆ ಪೈಲಟ್ ಉಜೈರ್ ಖಾನ್ಗೆ ಕೂಡ ಒಂದಷ್ಟು ಧೈರ್ಯ ಬಂತು. ಸರಿ, ಹಾಗಾದ್ರೆ ನಾನು ಭುಜ್ ವಿಮಾನ ನಿಲ್ದಾಣದ ಜೊತೆ ಮಾತಾಡಬೇಕು, ಅವರಿಗೆ ನಮ್ಮ ವಿಮಾನವನ್ನಲ್ಲಿ ಇಳಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಬೇಕು ಅಂದ ಪೈಲಟ್. ಆಯ್ತು, ಕೇಳು ಅಂದ ಆ ಯುವಕ. ಇಷ್ಟು ಮಾತುಕತೆಯಲ್ಲಿ ಆ ಅಪಹರಣಕಾರ ಪ್ರೊಫೆಷನಲ್ ಅಲ್ಲ ಅನ್ನೋದು ಗೊತ್ತಾಗಿತ್ತು. ವಿಮಾನದ ಬಗ್ಗೆ ಅವನಿಗೆ ಹೆಚ್ಚು ಮಾಹಿತಿ ಇಲ್ಲ ಅನ್ನೋದು ಪೈಲಟ್ ಅರಿವಿಗೆ ಬಂದಿತ್ತು. ಅದಕ್ಕಿಂತ ಹೆಚ್ಚಾಗಿ ಆ ಹುಡುಗನಿಗೆ ಇಂಗ್ಲಿಷ್ ಬರೋದಿರ್ಲಿ, ಅದು ಅರ್ಥ ಕೂಡ ಆಗೋದಿಲ್ಲ ಅನ್ನೋದನ್ನ ಪೈಲಟ್ ಅರ್ಥ ಮಾಡ್ಕೊಂಡಿದ್ದ. ಇಷ್ಟು ಸಾಕಲ್ವಾ? ಅವನು ATC ಜೊತೆ ಮಾತಾಡೋದಕ್ಕೆ ಶುರು ಮಾಡ್ದ. ಪೈಲಟ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ATCಯಲ್ಲಿನ ಅಧಿಕಾರಿಗಳಿಗೆ ಗೊತ್ತಾಯ್ತು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಆಕಾಶದಲ್ಲಿ ಕತ್ತಲಾವರಿಸಿತ್ತು. ಆ ವಿಮಾನ 544 ಏರ್ಪೋರ್ಟ್ ಮೇಲೆ ಆಗಸದಲ್ಲಿ ಸುತ್ತ ತೊಡಗಿತು. ಅದೀಗ ಲ್ಯಾಂಡ್ ಆಗಬೇಕು. ಆ ಏರ್ಪೋರ್ಟ್ ಅಲ್ಲಿ ಹೆಚ್ಚು ಲೈಟುಗಳಿರಲಿಲ್ಲ. ನೀರವ ಮೌನ ಆವರಿಸಿದಂತಿತ್ತು. ನಿಧಾನವಾಗಿ ವಿಮಾನ ಲ್ಯಾಂಡ್ ಕೂಡ ಆಯಿತು. ಆ ಹುಡುಗ ವಿಮಾನದ ಮೂಲಕವೇ ಹೊರಗೆ ನೋಡ್ದ. ಅಲ್ಲಿ ಭಾರತದ ಬಾವುಟ ಹಾರಾಡ್ತಾ ಇತ್ತು. ಓಹ್, ಭುಜ್ ವಿಮಾನ ನಿಲ್ದಾಣ ಬಂದೇ ಬಿಡ್ತು. ಅವನ ಮುಖದಲ್ಲಿ ಖುಷಿ. ಆದರೆ ಅಲ್ಲಿ ಆ ವಿಮಾನ ಲ್ಯಾಂಡ್ ಆಗಿದ್ದು ಭುಜ್ ವಿಮಾನ ನಿಲ್ದಾಣ ಆಗಿರಲಿಲ್ಲ. ಅದು ಸಿಂಧ್ ಪ್ರಾಂತ್ಯದ ಹೈದರಾಬಾದ್ ವಿಮಾನ ನಿಲ್ದಾಣನೇ ಆಗಿತ್ತು. ಪೈಲಟ್ ಕ್ಯಾಪ್ಟನ್ ಉಜೈರ್ ಖಾನ್ ಆ ಹುಡುಗರಿಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನೋದು ಅರ್ಥವಾದ ಕೂಡಲೇ ಹೈದರಾಬಾದ್ ವಿಮಾನ ನಿಲ್ದಾಣದ ATCಯನ್ನ ಸಂಪರ್ಕಿಸಿದ್ದ. ಅವರಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ್ದ. ಇವನು ಹೇಳಿದ್ದ ಅವರಿಗೆ ಅರ್ಥ ಆಗಿತ್ತು. ಅವರು ಹೈದರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಭಾರತದ ಬಾವುಟವನ್ನು ಹಾರಿಸಿದ್ರು. ಗೆಳೆಯರೆ, ಪಾಕಿಸ್ತಾನದ ವಿಮಾನ ನಿಲ್ದಾಣದ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳೇ ಭಾರತದ ತಿರಂಗಾನ ಹಾರಿಸಿದ್ರು. ಹಾಗೆ ಅಲ್ಲಿನ ಎಲ್ಲ ಮಸೀದಿಗಳಿಗೆ ಮೈಕುಗಳನ್ನು ಆಫ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿತ್ತು. ಇವತ್ತು ಭಾರತದಲ್ಲಿ ಮಸೀದಿಯ ಮೈಕುಗಳ ಶಬ್ದ ಕಡಿಮೆ ಮಾಡಿ ಅಂದ್ರೇನೆ ದೊಡ್ಡ ಜಗಳಗಳಾಗತ್ವೆ. ಮೈಕಿನ ಡೆಸಿಬಲ್ಸ್ ಬಗ್ಗೆ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಅದರ ಪಾಲನೆ ನಮ್ಮಲ್ಲಾಗ್ತಾ ಇಲ್ಲ. ಅದು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಕೆಲವರು ನಮ್ಮಲ್ಲಿ ಶುರು ಮಾಡಿಬಿಡ್ತಾರೆ. ಆದರೆ ಅವತ್ತು ಸಿಂಧ್ ಪ್ರಾಂತ್ಯದ ಹೈದರಾಬಾದ್ ನಗರ ಇದೆಯಲ್ಲ, ಅಲ್ಲಿನ ಎಲ್ಲ ಮಸೀದಿಗಳ ಮೈಕುಗಳಿಗೂ ರಜಾ ಕೊಡಲಾಗಿತ್ತು. ಪ್ರಾರ್ಥನೆಯನ್ನು ಹಾಗೆ ಮೈಕಿಲ್ಲದೆ ಮಾಡ್ಕೊಳ್ಳಿ, ಇವತ್ತು ದೇವರಿಗೆ ಅದು ಕೇಳಿಸದೇ ಇದ್ರೂ ಪರವಾಗಿಲ್ಲ ಅಂತ ಪಾಕಿಸ್ತಾನದ ಆಡಳಿತ ಹೇಳಿತ್ತು. ಮೈಕುಗಳು ಆಫ್ ಆಗಿದ್ವು. ಇಡೀ ವಿಮಾನ ನಿಲ್ದಾಣವನ್ನ ಅದು ಭಾರತದ ವಿಮಾನ ನಿಲ್ದಾಣನೇ ಅಂತ ನಂಬೋದಕ್ಕೆ ಸಾಧ್ಯವಾಗೋ ಹಾಗೆ ಸಿದ್ಧಪಡಿಸಲಾಗಿತ್ತು. ಅಲ್ಲಲ್ಲಿ ಭಾರತದ ಬಾವುಟಗಳು ಕಾಣ್ತಾ ಇದ್ವು. ಅಲ್ಲಿನ ಸಿಬ್ಬಂದಿ ಕೂಡ ಭಾರತೀಯರ ಥರಾನೇ ರೆಡಿ ಆಗಿದ್ರು. ನಂಬೋದಕ್ಕಿಷ್ಟು ಸಾಕಲ್ಲ. ನಾವು ಭಾರತಕ್ಕೆ ಬಂದಿದೀವಿ ಅಂತ ಹುಡುಗರು ಭಾವಿಸಿದ್ರು. ಭಾರತದ ಅಧಿಕಾರಿಗಳು ಬರ್ತಾರೆ, ಅವ್ರ ಜೊತೆ ಮಾತಾಡಬೇಕು, ನಾವ್ ಯಾಕೆ ವಿಮಾನವನ್ನ ಇಲ್ಲಿಗೆ ತಗೊಂಡು ಬಂದಿದೀವಿ ಅನ್ನೋದನ್ನ ಅವರಿಗೆ ಹೇಳಬೇಕು. ಹೀಗೆ ಅವ್ರು ಏನೇನೋ ಯೋಚಿಸ್ತಾ ಇದ್ರು. ಮತ್ತೊಂದು ಕಡೆ ಪಾಕಿಸ್ತಾನ್ ಆರ್ಮಿಯ ಸ್ಪೆಷಲ್ ಸರ್ವಿಸ್ ಗ್ರೂಪ್, ಜರಾರ್ ಬೆಟಾಲಿಯನ್, ಪಾಕಿಸ್ತಾನ್ ರೇಂಜರ್ಸ್ ಮತ್ತು ಪಾಕಿಸ್ತಾನದ ಪೊಲೀಸರು ಅಲ್ಲಿ ಆ ವಿಮಾನವನ್ನು ಸುತ್ತುವರೆದ್ರು. ಮಾತುಕತೆಗೆ ಅಂತ ಒಂದಷ್ಟು ಮಂದಿ ಭಾರತೀಯ ಅಧಿಕಾರಿಗಳು ನಾವು ಅಂತ ಹೇಳಿಕೊಂಡು ವಿಮಾನದ ಒಳಕ್ಕೆ ಬಂದರು. ಮೊದಲು ಪೈಲಟ್ನನ್ನ ಆ ಅಪಹರಣಕಾರರಿಂದ ಬಿಡುಗಡೆ ಮಾಡಿಸಲಾಯಿತು. ಆ ನಂತರ ಆ ಹುಡುಗರಿಗೆ ನಿಜವಾದ ವಿಷಯನ ತಿಳಿಸಲಾಯಿತು. ಅಲ್ಲಿಗೆ ಆ ಅಪಹರಣಕಾರರಿಗೆ ದೊಡ್ಡ ಶಾಕ್. ಗೆಳೆಯರೆ, ಹೀಗವತ್ತು ಬಲೂಚಿಸ್ತಾನದ ಗ್ವಾದಾರ್ನಿಂದ ವಿಮಾನವನ್ನು ಅಪಹರಿಸಿದ್ದು ಬಲೂಚ್ ಸ್ಟೂಡೆಂಟ್ ಆರ್ಗನೈಸೇಷನ್ BSOನ ಸದಸ್ಯರಾದ ಶಾಸವಾರ್ ಬಲೂಚ್, ಸಾಬಿರ್ ಬಲೂಚ್ ಮತ್ತು ಶಬೀರ್ ರಿಂದ್. ಈ 3 ಜನಕ್ಕೆ ಯಾವ ಉಗ್ರ ಚಟುವಟಿಕೆಯ ಹಿನ್ನೆಲೆಯೂ ಇರಲಿಲ್ಲ. ಬಲೂಚಿಸ್ತಾನವನ್ನು ಪಾಕಿಸ್ತಾನ ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಇದೆ ಅನ್ನೋ ಸಿಟ್ಟಿತ್ತು. ಅಷ್ಟೇ ಅಲ್ಲ, ಅವತ್ತಿಗೆ ಅಂದರೆ 1998ರ ಮೇ ತಿಂಗಳ ಹೊತ್ತಿಗೆ ಭಾರತ ಅಣುಪರೀಕ್ಷೆಯನ್ನು ಮಾಡಾಗಿತ್ತು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಬಲೂಚಿಸ್ತಾನದ ಚಾಗೈ ಜಿಲ್ಲೆಯ ರಾಸ್ಖೋಹ್ ಬೆಟ್ಟಗಳಲ್ಲಿ ಮೇ 28ನೇ ತಾರೀಕು ಅಣುಪರೀಕ್ಷೆಗೆ ಸಿದ್ಧತೆಗಳನ್ನು ನಡೆಸಿತ್ತು. ಈ ವಿಷಯನೇ ಆ ಹುಡುಗರನ್ನು ಕೆರಳಿಸಿದ್ದಿತ್ತು. ಪಾಕಿಸ್ತಾನ ಆಯುಧ ಪರೀಕ್ಷೆಗೆ ಮತ್ತು ಇನ್ನಿತರ ಕಾರಣಗಳಿಗೆ ಬಲೂಚಿಸ್ತಾನವನ್ನು ಬಳಸ್ಕೊಳ್ಳುತ್ತೆ. ಆದರೆ ಬಲೂಚರಿಗೆ ಕೊಡಬೇಕಾದ ಯಾವುದನ್ನು ಅವರು ಕೊಡ್ತಿಲ್ಲ ಅನ್ನೋ ಸಿಟ್ಟು ಆ ಹುಡುಗರಿಗಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ, ಪಾಕಿಸ್ತಾನಕ್ಕೊಂದು ಪಾಠ ಕಲಿಸೋದಕ್ಕೆ ಅಲ್ಲಿನ ವಿಮಾನವನ್ನು ಅಪಹರಿಸಿ ಬಿಡುವ ಯೋಜನೆಯನ್ನು ಅವರು ತಯಾರು ಮಾಡಿದರು. ಅದಕ್ಕಾಗಿ ಈ ಶಾಸವಾರ್ ಬಲೂಚ್, ಶಾಬೀರ್ ಬಲೂಚ್ ಮತ್ತು ಶಬೀರ್ ರಿಂದ್ ಅನ್ನೋ 3 ಜನ ಗೆಳೆಯರು ಜಮಾಲ್ ಹುಸೇನ್, ಅನ್ವರ್ ಹುಸೇನ್ ಮತ್ತು ಗುಲಾಮ್ ಹುಸೇನ್ ಅನ್ನೋ ಹೆಸರುಗಳಲ್ಲಿ ವಿಮಾನದ ಟಿಕೆಟ್ಗಳನ್ನು ಖರೀದಿ ಮಾಡಿ ಆ ವಿಮಾನವನ್ನು ಹತ್ತಿದ್ರು. ಅನುಭವ ಇರಲಿಲ್ಲ, ಪೂರ್ವ ತಯಾರಿ ಇರಲಿಲ್ಲ, ಹೋಮ್ವರ್ಕ್ ಇರಲಿಲ್ಲ, ಯಾರ ಬೆಂಬಲವೂ ಇರಲಿಲ್ಲ, ವಿಮಾನ ಪ್ರಯಾಣ ಕೂಡ ಗೊತ್ತಿರಲಿಲ್ಲ, ವಿಮಾನದ ಬಗ್ಗೆ ಮಾಹಿತಿಯೂ ಕಡಿಮೆ ಇತ್ತು. ಇದೊಂದು ಅಪ್ಪಟ ಹುಂಬ ಅಟೆಂಪ್ಟ್ ಆಗಿತ್ತು. ಇನ್ನು ವಿಮಾನ ಹೈದರಾಬಾದ್ ಏರ್ಪೋರ್ಟಲ್ಲಿ ಇಳಿದ ನಂತರ ಕೂಡ ಅವರು ತಮ್ಮ ಬಳಿ ಸ್ಫೋಟಕಗಳಿವೆ ಅಂತ ಹೆದರಿಸೋ ಪ್ರಯತ್ನ ಮಾಡಿದ್ರು. ಆದರೆ ಅದು ಕೂಡ ಹೆಚ್ಚು ಹೊತ್ತು ನಡೀಲಿಲ್ಲ. ಸುಮಾರು 7 ಗಂಟೆಗಳ ಪ್ರಯತ್ನ, ಸಂಧಾನ, ಮಾತುಕತೆ ಎಲ್ಲ ಆದಮೇಲೆ ಪಾಕಿಸ್ತಾನದ ಸೇನೆ ಈ 3 ಜನರನ್ನ ಬಂಧಿಸಿತು. ಪಾಕಿಸ್ತಾನಿ ಕಾನೂನಿನ ಪ್ರಕಾರ 402B ಅಡಿಯಲ್ಲಿ ಅಪಹರಣದ ಪ್ರಕರಣವನ್ನು ಇವರ ಮೇಲೆ ದಾಖಲು ಮಾಡಿ ವಿಚಾರಣೆ ಮಾಡಲಾಯಿತು.
ಪಾಕಿಸ್ತಾನದ ಇಡೀ ವ್ಯವಸ್ಥೆ ಅವರನ್ನು ಶಿಕ್ಷಿಸಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ವಿಚಾರಣೆಯದ್ದೇನಿದೆ. 1999ರಲ್ಲಿ ಪಾಪ 3 ಹುಡುಗರಿಗೆ ಪಾಕಿಸ್ತಾನದ ನ್ಯಾಯಾಲಯ ಮರಣದಂಡನೆಯನ್ನು ವಿಧಿಸಿತು ಮತ್ತು 2015ರಲ್ಲಿ ಶಾಸ್ವಾರ್ ಬಲೂಚ್, ಸಾಬಿರ್ ಬಲೂಚ್ ಮತ್ತು ಶಬೀರ್ ರಿಂದ್ ಅವರನ್ನು ಗಲ್ಲಿಗೆ ಹಾಕಲಾಯಿತು. ಗೆಳೆಯರೆ, ಪಾಕಿಸ್ತಾನ ಇದೊಂದು ಪ್ರಹಸನದಂಥ ವಿಮಾನ ಅಪಹರಣ ಮತ್ತು ಆ ಹುಡುಗರನ್ನ ಗಲ್ಲಿಗೇರಿಸಿದ ಘಟನೆಯನ್ನ ಈಗಲೂ ಕೂಡ ತನ್ನ ಅತ್ಯಂತ ಬುದ್ಧಿವಂತಿಕೆ ಮತ್ತು ಸಾಹಸದ ಕಾರ್ಯಾಚರಣೆ ಅಂತ ಬಿಂಬಿಸಿಕೊಳ್ಳುತ್ತೆ. ಇದರ ಬಗ್ಗೆ ಅವರಲ್ಲಿ ಸಿನಿಮಾಗಳನ್ನು ಮಾಡಿಕೊಂಡಿದ್ದಾರೆ, ವೆಬ್ ಸೀರೀಸ್ಗಳನ್ನು ಕೂಡ ತೆಕ್ಕೊಂಡಿದ್ದಾರೆ. ಅದನ್ನು ಪಾಕಿಸ್ತಾನದ ಸೇನೆಯ ಅತ್ಯಂತ ಸಾಹಸಮಯ ಕಾರ್ಯಾಚರಣೆ ಅಂತ ಅವರು ಹೇಳ್ಕೋತಾರೆ. ಆದರೆ ಆ ಹುಡುಗರವತ್ತು ವಿಮಾನವನ್ನು ಯಾಕೆ ಅಪಹರಿಸಬೇಕು ಅಂದ್ಕೊಂಡ್ರು? ಆ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಪಾಕಿಸ್ತಾನ ಅಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವ ಕಡೆಗೆ ಇವತ್ತಿಗೂ ಗಮನ ಹರಿಸಿಲ್ಲ. ಬಲೂಚರ ಸಮಸ್ಯೆಗಳು ಇವತ್ತಿಗೂ ತೀರಿಲ್ಲ. ಇವತ್ತಿಗೂ ಪಾಕಿಗಳ ಆಯುಧ ಪರೀಕ್ಷೆಗಳಿಗೆ ಬಲೂಚಿಸ್ತಾನ ಬೇಕು, ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಬೇಕು, ಅಲ್ಲಿನ ಗಣಿಗಾರಿಕೆಯ ಲಾಭ ಬೇಕು. ಇವತ್ತು ಪಾಕಿಸ್ತಾನದ ಪಂಜಾಬ್ಗೆ, ಸಿಂಧ್ಗೆ ಗ್ಯಾಸ್ ಪೈಪ್ಲೈನ್ ಮೂಲಕ ಬರುತ್ತೆ. ಅದು ಬರೋದು ಬಲೂಚಿಸ್ತಾನದ ಸುಯಿ ಗ್ಯಾಸ್ ಫೀಲ್ಡ್ನಿಂದ. ದುರಂತ ಏನು ಗೊತ್ತಾ? ಇಡೀ ಪಾಕಿಸ್ತಾನಕ್ಕೆ ಗ್ಯಾಸ್ ಕೊಡೋದು ಬಲೂಚಿಸ್ತಾನ. ಪಂಜಾಬಲ್ಲಿ 60% ಬಲೂಚಿನಿಂದ ಬರೋ ಗ್ಯಾಸ್ ಅನ್ನು ಬಳಸ್ತಾರೆ. ಖೈಬರ್ ಮತ್ತು ಸಿಂಧ್ ಭಾಗದಲ್ಲಿ 30% ಗ್ಯಾಸ್ ಬಳಕೆ ಇದೆ. ಆದರೆ ಬಲೂಚಿಗರಿಗೆ ಸಿಗ್ತಾ ಇರೋದು ಕೇವಲ 2% ಗ್ಯಾಸ್ ಮಾತ್ರ. ಅದು ಅಲ್ಲಿನ ನಗರ ಪ್ರದೇಶಗಳಿಗೆ. ಗ್ರಾಮೀಣ ಬಲೂಚಿಗರಿಗೆ ಇವತ್ತಿಗೂ ಗ್ಯಾಸ್ ಬಳಸಿ ಗೊತ್ತಿಲ್ಲ. ಇದು ಬರೀ ಗ್ಯಾಸ್ ಒಂದೇ ಅಲ್ಲ, ಅಲ್ಲಿನ ಎಲ್ಲ ಸಂಪನ್ಮೂಲಗಳನ್ನು ಪಾಕಿಸ್ತಾನದ ಪಂಜಾಬಿಗಳು ದೋಚ್ತಾ ಇದ್ದಾರೆ. ಹೀಗಾಗಿ ಬಲೂಚಿಗರಿಗೆ ಪಾಕಿಗಳನ್ನು ಕಂಡ್ರೆ ಆಪರಿಸಿಟ್ಟಿದೆ. ಆದರೆ ಅವತ್ತು ಹಾಗೆ ಅನನುಭವಿಗಳು ವಿಮಾನ ಅಪಹರಣ ಮಾಡೋದಕ್ಕೆ ಹೋಗಿ ನೇಣು ಬಿದ್ರಲ್ಲ, ಅದಾದ ಮೇಲೆ ಬಲೂಚರ ಸ್ಟೈಲ್ ಕೂಡ ಬದಲಾಗಿದೆ. ಅಲ್ಲಿಗ ಸಾಕಷ್ಟು ತರಬೇತಿ ಪಡೆದ ಪಡೆಗಳಿವೆ. ಅವರು ರೈಲಿಗೆ ರೈಲನ್ನೇ ಅಪಹರಿಸ್ತಾರೆ. ಕಂಡ ಕಡೆ ಪಾಕಿ ಸೈನಿಕರನ್ನ ಹೊಡೆದುಕೊಳ್ತಾ ಇದ್ದಾರೆ. ಇನ್ನು ಕೆಲ ತಿಂಗಳು, ಕೆಲ ವರ್ಷಗಳಲ್ಲಿ ಅವರು ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕೂಡ ಪಡ್ಕೋತಾರೆ. ಈಗ ಬಲೂಚಿಗರು ಶಕ್ತಿಶಾಲಿಗಳಾಗಿದ್ದಾರೆ. ಪಾಕ್ ಸೊರಗಿದೆ. ಕಾಲ ಎಲ್ಲರ ಕಾಲು ಎಳೆಯತ್ತೆ ಅಂದ್ರೆ ಬಹುಶಃ ಇದೆ ಅಲ್ವೇ? ಇದು ಗೆಳೆಯರೆ, ಬಲೂಚಿಸ್ತಾನದ 3 ವಿದ್ಯಾರ್ಥಿಗಳು ಪಾಕಿಸ್ತಾನದ ಒಂದು ವಿಮಾನವನ್ನೇ ಅಪಹರಿಸಿ ಇಡೀ ಪಾಕಿಸ್ತಾನವನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.